ಇಂದಿನ ಈ ಕಂಟೆಂಟ್ ಸಂಪನ್ಮೂಲ ವಿಚಾರ ಮಂಡಿಸುತ್ತಿದ್ದೇನೆ ವಿ ವೆಂಕಟೇಶ್. ನಮ್ಮ ಬಾಗೇಪಲ್ಲಿ ತಾಲೂಕಿನ ಕಿರುಪರಿಚಯ ಮಾಡೋಣ. ಮೊದಲು ಚಿತ್ರಾವತಿ ನದಿ. ಈ ನದಿಯು ಉಗಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ತಪ್ಪಲಲ್ಲಿ ಸುತ್ತಮುತ್ತಲಿನ ಎತ್ತರ ಪ್ರದೇಶಗಳಲ್ಲಿ ಉಗಮವಾಗುತ್ತದೆ. ಅಲ್ಲಿಂದ ಉತ್ತರ ದಿಕ್ಕಿಗೆ ಹರಿದು ಬಾಗೇಪಲ್ಲಿ ಮೂಲಕ ಆಂಧ್ರ ಪ್ರದೇಶಕ್ಕೆ ಪ್ರವೇಶಿಸುತ್ತದೆ. ಅನಂತಪುರ, ಕಡಪ ಜಿಲ್ಲೆಗಳ ನಡೆದು ಅಲ್ಲಿಂದ ತುಂಗಭದ್ರಾ ನದಿ ಸೇರುತ್ತದೆ. ಉಪನದಿಗಳು ಪಾಪಾಗ್ನಿ ನದಿ, ಕುಂದೇರು, ಮಡ್ಡಿಲೇರು, ಬುಗ್ಗವಂಕ, ರೂತು, ಮಾನಿಕ ಹೊಳೆ 218 ಕಿಲೋಮೀಟರ್ ಉದ್ದವಾಗಿದ್ದು ಮಳೆ ಆಧಾರಿತ ನದಿಯಾಗಿದೆ. ಬಾಗೇಪಲ್ಲಿ ಗುಡಿಬಂಡೆ ಸುತ್ತಮುತ್ತಲಿನ ಪ್ರದೇಶಗಳ ಕೃಷಿ ಹಾಗೂ ಅಂತರ್ಜಲಕ್ಕೆ ಇದು ಮೂಲ ಆಧಾರವಾಗಿದೆ. ನಂತರ ಶ್ರೀ ಕ್ಷೇತ್ರ ಭೂ ನೀಲ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದನ್ನು ಎರಡನೇ ತಿರುಮಲ ಎಂದು ಕೂಡ ಖ್ಯಾತಿಯನ್ನು ಪಡೆದುಕೊಂಡಿದೆ. ಈ ದೇವಾಲಯವು ದಕ್ಷಿಣ ಭಾರತ ದ್ರಾವಿಡನ್ ವಾಸ್ತುಶಿಲ್ಪವನ್ನು ಹೊಂದುತ್ತದೆ. ಕಂಬಗಳ ಮೇಲೆ ಸುಂದರವಾಗಿ ಕೆತ್ತಿದ ಅಲ್ಲಿನ ಸ್ತಂಭಗಳು, ನವರಂಗ ಮಂಟಪ ಮತ್ತು ಮನಮೋಹಕ ಶಿಲ್ಪಕಲೆಗಳಿಂದ ನೋಡಬಹುದಾಗಿದೆ. 14ರಿಂದ 16ನೇ ಶತಮಾನದ ವಿಜಯನಗರ ಶೈಲಿಯ ಪ್ರಭಾವ ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ದೇವಾಲಯದ ಇತಿಹಾಸ ಸುಮಾರು 500 ವರ್ಷಗಳಷ್ಟು ಪ್ರಾಚೀನವಾಗಿದೆ. ಈ ದೇವಾಲಯವನ್ನು 16ನೇ ಶತಮಾನಕ್ಕೆ ಸೇರಿದ್ದು ಎಂದು ನಂಬಲಾಗಿದೆ. ಸುಮಾರು 3500 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿದೆ ಎಂದು ಜನ ಹೇಳುತ್ತಾರೆ. ಅನಾದಿ ಕಾಲದಿಂದಲೇ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿದ್ದು, ಈ ಕ್ಷೇತ್ರವು ಮಹಾಭಾರತದ ಅರ್ಜುನನ ಮೊಮ್ಮಗನಾದ ರಾಜ ಜನಮೇಜ ಮಹಾರಾಜ ಪರೀಕ್ಷಿತ್ ಮಹಾರಾಜರು ಎಂದು ಒಂದು ಸರ್ಪವನ್ನು ಸಾಯಿಸಿ ಶೃಂಗಿಯ ಕೊರಳಿಗೆ ಹಾಕಿದ್ದಾರೆ. ಆಗ ಧ್ಯಾನದಲ್ಲಿದ್ದ ಋಷಿಮಣಿ ಎಚ್ಚರವಾಗಿ, ನನ್ನ ಕೊರಳಿಗೆ ಸರ್ಪವನ್ನು ಧರಿಸಿದವರು 1 ತಿಂಗಳಲ್ಲಿ ಮೃತಪಡುತ್ತಾನೆ ಎಂದಾಗ, ಆಗ ರಾಜನಿಗೆ ಸರ್ಪದೋಷ ಬರುತ್ತದೆ. ಸರ್ಪದೋಷದ ಪರಿಹಾರಕ್ಕೆ ಜನಮೇಜಯನು 101 ವಿಷ್ಣು ದೇವಾಲಯವನ್ನು ನಿರ್ಮಿಸನೆಂದು ನಂಬಲಾಗಿದ್ದು, ಶ್ರೀ ಕ್ಷೇತ್ರ ಗಡ್ದಿಂ ದೇವಾಲಯವು ಅವುಗಳಲ್ಲಿ ಒಂದು ಎಂದು ಪರಂಪರವಾಗಿ ಹೇಳುತ್ತಿದ್ದಾರೆ. ಇದಕ್ಕೆ ಇನ್ನೊಂದು ದಂತಕಥೆ ಇದ್ದು, ಇದು ಅನೇಕ ವರ್ಷಗಳ ಕಾಲ ಇರುವೆ ಗುಡ್ಡದ ಕೆಳಗೆ ಅಡಗಿಕೊಂಡಿತ್ತು. ನಂತರ ಚೋಳ ರಾಜರಿಗೆ ಒಂದು ಕನಸಂತೆ ವಿಗ್ರಹವನ್ನು ಪತ್ತೆ ಹಚ್ಚಿ ಈ ದೇವಾಲಯವನ್ನು ಪುನಃ ಪ್ರತಿಷ್ಠಾಪಿಸಿದರು. ಬಳಿಕ ವಿಜಯನಗರ ಸಾಮ್ರಾಜ್ಯದ ಅರಸರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ವಿಸ್ತರಿಸಿದರು. ಶ್ರೀ ಕ್ಷೇತ್ರ ಗಡ್ದಿಂಗೆ ಈ ಹೆಸರು ಬರಲು ಇಲ್ಲಿ ಭೀಮನ ಮಗ ಘಟೋತ್ಕಚ ವಾಸವಾಗಿದ್ದರಿಂದ ಇದಕ್ಕೆ ಗಡ್ದಿಂ ಅಂತ ಹೆಸರು ಬಂದಿದೆ. ಗಡ್ದಿಮ್ಮನ ಪಕ್ಕದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ಸ್ವಲ್ಪ ನೋಡೋಣ. ಬಾಗೇಪಲ್ಲಿಯ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನವು ಸ್ಥಳೀಯವಾಗಿ ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿ ಶ್ರೀ ಪಾಂಡುರಂಗ ವಿಠಲ ಸ್ವಾಮಿಯ ರುಕ್ಮಿಣಿ ದೇವಿಯೊಂದಿಗೆ ಪೂಜಿಸಲ್ಪಡುತ್ತದೆ. ವಿಜಯನಗರ ಸಾಮ್ರಾಜ್ಯದ ನಂತರ ಅವಧಿಯಲ್ಲಿ ಹರಿದಾಸ ಸಂಪ್ರದಾಯ ಮತ್ತು ವೈಷ್ಣವಿ ಭಕ್ತಿ ಚಳವಳಿಯ ಪ್ರಭಾವದಿಂದ ಈ ದೇವಾಲಯದ ಆರಾಧನೆ ಅಭಿವೃದ್ಧಿಯಾಯಿತು ಎಂದು ನಂಬಲಾಗಿದೆ. ಪ್ರತಿ ವಾರದಲ್ಲಿ
ಸ್ಥಳೀಯರು ಪಾಂಡುರಂಗ ವಿಠಲನ ಒಂದು ಭಜನೆಯನ್ನು ನಾವು ಮಾಡುತ್ತಾರೆ. ನಾವು ಈ ಬೆಟ್ಟದ ಮೇಲೆ ಸ್ವಲ್ಪ ನೋಡೋದಾದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಐತಿಹಾಸಿಕ ಮಹತ್ವ ಹೊಂದಿದ್ದು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಉತ್ತರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಕಲ್ಲಿನ ರಥ ಮಂಟಪ ಹಾಗೂ ಇಲ್ಲಿನ ಒಂದು ಕಲ್ಯಾಣಿಯ ನಿರ್ಮಾಣಗೊಂಡಿರುವುದನ್ನು ಸಹ ನಾವು ನೋಡಬಹುದು. ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದ ಮಂಟಪದ ಮುಂಭಾಗದಲ್ಲಿ ವಿವಿಧ ಕೆತ್ತನೆಗಳನ್ನು ಕೂಡ ನಾವು ಈ ಬೆಟ್ಟದ ಮೇಲೆ ನೋಡಬಹುದು. ದೇವಾಲಯದ ಗರ್ಭಗುಡಿ, ಅಂತರಾಳ ಹಾಗೂ ತೆರೆದ ಮಂಟಪವನ್ನು ವಿಜಯನಗರ ಶೈಲಿಯ ಕಲ್ಲಿನ ಸ್ತಂಭಗಳಿಂದ ಮತ್ತು ಕೆತ್ತನೆಗಳಿಂದ ಆನೆ, ಸಿಂಹ, ವಿವಿಧ ಕಲಾಕೃತಿಗಳನ್ನು ಕಾಣಬಹುದು.